ಹರೇ ರಾಮ. ನಮಸ್ಕಾರ ಇದ್ದು ಬನ್ನಿ. ಎಂಗಳ ಪಳ್ಳತರ್ಕ ವಲಯದ ವಲಯೋತ್ಸವ ಅದರೊಂದು ರಜತ್ತು ನೋಡುವಾಗದ ವಿಷಯ ಎಲ್ಲ ಮತ್ತೆ ಹೇಳ್ತೆ. ಇದೆಂತ ಇಪ್ಪದು ಹೇಗಿಪ್ಪದು ಎಲ್ಲ ಹೆಂಗಾತು ಎಲ್ಲ ಕಡೆಂಗೆ ಹೇಳ್ತೆ. ಮೊದಲು ಕಾರ್ಯಕ್ರಮವ ಸಂಪೂರ್ಣ ನೋಡಿ, ಕಾರ್ಯಕ್ರಮ ನೋಡಿದಲ್ಲಿಗೆ ಗಣಪತಿ ದೇವರದ್ದು, ಶಿವನದ್ದು, ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಎಲ್ಲರ ಆಶೀರ್ವಾದ ನಮಗೆ ಸಿಕ್ಕು. ಪಳ್ಳತರ್ಕ ವಲಯೋತ್ಸವ ಇದ್ದೀನಿ. ನಾನೊಂದು ಆಸರಿ ವ್ಯವಸ್ಥೆ ಇದು ನಿಂಗಳ ಗಣೇಶನನ್ನು ಬದಲು ಮಾಡುವ ಬೆಳಗ್ಗೆ ತೋತಾಪರಿ ಮಾವಿನಕಾಯಿಯ ಜ್ಯೂಸು, ಮತ್ತೊಂದಿಗೆ ಸಕ್ಕರೆ ಬೆರಕೆ ಹಾಕಿದ ಜೋಳದ ಒಂದು ಸ್ಪೆಷಲ್ ಐಟಮು, ಹುಳಿ ಕಡಿಮೆ ನಿಂಬೆ ಹುಳಿದೆ ಬರುವ ಒಟ್ಟು ನಿಂತ ನಮ್ಮ ಹಾಲು ಬಿಟ್ಟು ಬರಲಿಲ್ಲ. ನೆಲದಲ್ಲಿ ಬೀಳ್ತುವಂತ ಪ್ರಶ್ನೆ ಇಲ್ಲ. ತೋತಾಪುರಿ ಗಾಂಧಾರಿ ಸರ್ಬತ್ತು ಹೆಂಗಾಯ್ತು ಸರ್ಬತ್ತು? ಶುರು ಮೊದಲು ಕುಡ್ತೀರಾ? ಇದು ಇದೆಂತ ಇದು ಜೋಳಪುರಿಗೆ ಸಚ್ಚಿಕನ ಗಣೇಶನ ಬೆಲ್ಲದ ಪಾಕ ಅಲ್ಲ? ಬೆಲ್ಲದ ಪಾಕ ಫಸ್ಟ್ ಟೈಮ್ ನಿಮ್ಗೆ ಬಂದಿದ್ದೀರಾ? ಹೆಂಗಾಯ್ತು? पल्लतर्क वलयोत्सव काउंटरली कूदोइदे इवीद ತುಂಬ ಒಳ್ಳೆಯದಾಗಿದೆ.
नमस्ते अस्तु भगवन् निश्चेश्वराय महादेवाय त्र्यम्बकाय त्रिपुरान्तकाय त्रिकाग्निनाथाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय श्रीमन्महादेवाय नमः। ॐ सहस्रशीर्षं देवं विश्वाक्षं विश्वशम्भुवम् विश्वं नारायणं देवमक्षरं परमं पदं विश्वतः परमां नित्यं विश्वं नारायणं हरिं विश्वमेवेदं पुरुषस्तद्विश्वमुपजीवति पतिं विश्वस्यात्मैश्वरं शाश्वतं शिवमच्युतं नारायणं महाज्ञेयं विश्वात्मानं परायणं नारायणपरो ज्योतिरात्मा नारायणः परः नारायणपरं ब्रह्म दत्तन्नारायणः परः नारायणपरो ध्यानाध्यानं नारायणः परः यच्च किञ्चिज्जगत्सर्वं दृश्यते श्रूयते वा अन्तर्बहिष्टतत्सर्वं व्याप्य नारायणस्थितः अनन्तमव्ययं कविपुंसमुद्रेऽन्तं विश्वशम्भुवं पद्मकोशप्रतीकाशं हृदयं चाप्यथोमुखम् अधोदिष्ट्यापि तस्यान्तेनाभ्यामुपरितिष्ठति जालमालाकुलं भाति विश्वस्यायतनं महत् सन्ततगुं शिलाभिस्वरं पत्याकोशसन्निभम्
പ്രദേശേ ശുഭ്രൈരഭ്രൈരതഭ്രൈരുപരി വിരചിതൈഃ തപീയൂഷവർഷൈഃ ആനന്ദേന യാതനിനലിനലതാ ശംഖമാണി ഭൂപാദൂര്യസ്നാഭിര്യവസ്ത്രനിലശ്ചംപ്രസൂര്യൗജനേത്രേ കർണാവാസാശിനോദ്യൗ ഖമവിദഹനോ യസ്യ വാസ്തേയമബ്ധി അന്തസ്ഥം യസ്യ വിശ്വം സുരനരഖഗോ ഭോഗി ഗന്ധർവവൈദ്യൈഃ ചിത്രം രമ്യതേതം ത്രിഭുവനവപുഷം വിഷ്ണീശം നമാമി ഭോജനകാലേ ನಿಗಳ ಪಳ್ಳದರ್ಕ ವಲೆಯಲ್ಲಿ 283 ಮನೆ ಇದ್ದದ್ದು ಈಗ 277ಕ್ಕೆ ಇಳಿದು 4-5 ಕುಟುಂಬ ಮನೆ ಜಾಗ ಕೊಟ್ಟಿದ್ದವು. ಮತ್ತೆ ಬೇರೆ ಕಡೆಗೆ 5 ಮನೆ ಕಡಿಮೆ ಇದೆ. ಈ ವಲಯೋತ್ಸವ ಹೇಳಿದ್ರೆ ಇದೀಗ ಈ ವಿಷಯ ಹೇಳೋದು ಪಬ್ಲಿಕ್ಕಿಂಗ್ ಇದ ಅಂಬಗ ಈ ಹವ್ಯಕ ಭಾಷೆ ಕೇಳ್ತವು, ಹವ್ಯಕ ಭಾಷೆ ಅರ್ಥಪ್ಪವು, ತುಂಬಾ ಜನ ನೋಡ್ತವು, ಅವಕ್ಕೂ ಮಾಹಿತಿ ಗೊಂತಾಯ್ಕು ಹೇಳಿದ್ರೆ ನಮ್ಮ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗೆ ಹಿಂಗೊಂದು ವ್ಯವಸ್ಥೆ ಶುರು ಮಾಡಿದ್ದು. ಎಂತಕ್ಕೆ ಹೇಳಿದರೆ ನಮ್ಮ ಪೈಕಿಯ ಜನಾಂಗಕ್ಕೆ ನಾವು ಒಟ್ಟಿಗಿಪ್ಪದು ಮಾತಾಡೋದೆಲ್ಲ ಗೊಂತಾಯ್ಕೋಳಿ. ವರ್ಷಕ್ಕೊಂದರಿ ಒಂದು ಹೆಂಗ ಏರಿಯಾವಳಿ ಇದ್ದು ಪಳ್ಳತರಕ ವಲಯ, ಬದಿರಕ ವಲಯ, ನೀರ್ಚಾಲ ವಲಯ, ಗುಂಪೆ ವಲಯ, ಹೆಣ್ಮಕಜೆ ವಲಯ, ಹಿಂಗೆ ಬೇರೆ ಬೇರೆ ಸಾಧಾರಣ ಒಂದು ಜಾಗೆಗೆ ಒಂದು ಪರಿಧಿ ನಿಘಂಟು ಮಾಡಿ ಅದರೊಳ ಇಪ್ಪದಲ್ಲ ಒಂದು ವಲಯ. ಈ ವಲಯದ ಒಳ ತಿಂಗಳಿಗೊಂದು ಮೀಟಿಂಗು, ಮತ್ತೆ ಪ್ರತಿ ಪ್ರದೋಷ ದಿನ ರುದ್ರ ಹೇಳೋದು, ರುದ್ರ ಪಾರಾಯಣ, ಹೀಗೆಲ್ಲ ಹಲವು ನಮನೆಯ ಒಂದೊಂದು ಕಾರ್ಯಕ್ರಮ ಇದ್ದು. ಈ ಕಾರ್ಯಕ್ರಮದ ಉದ್ದೇಶ ಎಂತದ್ದು ಹೇಳಿದರೆ ನಮ್ಮ ಪೈಕಿಯವರ, ನಮ್ಮ ಏರಿಯಲ್ಲಿಪ್ಪವರ ಎಲ್ಲ ನಮಗೆ ಅತ್ತಿತ್ತ ಒಳ್ಳೆ ಸಂಬಂಧ ಇದೆ ಕೋಳಿ ಹೇಳಿದರೆ ಫ್ರೆಂಡ್ಶಿಪ್ ಹೋಳಿ, ಕೆಲವೊಂದು ನೆಂಟ್ರೋಳಿ ಅತ್ತಿತ್ತ ಹೋಪಾನೆ ನಮ್ಮ ಈ ಪರಿಧಿಯೊಳ ಎಲ್ಲಾ ಮನೆಗೂ ಹೋಗಿದೆ. ಈ 283 ಮನೆಗೂ ಹೋಗಿ ಆಸನಿಗೆ ಕೊಡುತ್ತೆ. ಅವುದೇ ನಮ್ಮಲ್ಲಿಗೆ ಬೈದವು. ಎಲ್ಲರಿಗೆ ಬಪ್ಪನಿಗೆ ಒಳ್ಳೆ ಕೆಲವು ಜನ ಬಂದಿಕ್ಕು. ನಮಗ ತಿಂಗಳಿಗೆ ಒಂದು ಮೀಟಿಂಗ್ ಅಪ್ಪದು ಒಂದೊಂದು ಮನೆಯಲ್ಲಿ ಆದ್ರೆ ಆ ಎಲ್ಲ ಮನೆ, ನಮ್ಮ ಮನೆಯಕ್ಕೂ ಅವರ ಮನೆಯಕ್ಕೂ ಒಳ್ಳೆ ಒಂದು ಬಾಂಧವ್ಯ ಬೆಳಕು. ಮತ್ತೆ ಈಗ ನಾ ಹೊಸ ಕ್ರಮದ ಜಾತಿ ಇಲ್ಲೇಳಿ ಹೇಳುಳ್ಳು, ಜಾತಿ ಇಲ್ಲೇಳಿ ಅಪ್ಪು, ಜಾತಿ ಇಲ್ಲೇಳಿ ಆಧಾರ್ ಕಾರ್ಡ್ ಇಲ್ಲಿ, ರೇಷನ್ ಕಾರ್ಡ್ ಇಲ್ಲಿ ಇಲ್ಲೇಳಿ ಬಂದರೆ ಮಾತ್ರ ನಾನು ಒಪ್ಪಲೆ ತಯಾರಿದ್ದೆ. ನನಗೆ ಜಾತಿ ಇದ್ದು, ನಾನು ಕುಂಬ್ಳೆ ಸೀಮೆಯ ಹವ್ಯಕ ಬ್ರಾಹ್ಮಣ, ನನಗೆ ಜಾತಿ ಇದ್ದು, ನಾನು ಜಾತಿ ನೋಡಿದ್ದು. ಜಾತಿ ತಾರತಮ್ಯ ನನಗಿಲ್ಲ, ಮಾತಾಡೋದು ಇದೆಲ್ಲ ಮಾಡಿಯೊಂಬೆ. ಆದರೆ ಆಹಾರ ಪದಾರ್ಥ ಅವರ ಮನೇಲಿ ಹೋಗಿ ತಿನ್ನಕ್ಕರೆ ನನಗೆ ರಜ್ಜ ಶುದ್ಧ ಕ್ರಮಲ್ಲೇ ಇದ್ದು, ಅದೇ ಒಗ್ಗಿದರೆ ಮಾತ್ರ ಅಕ್ಕಷ್ಟೇ. ಹೆಂಗೆ ನಾನು ದುರುದ್ದೇಶ ಅಂತ ಹೇಳಿದ್ದಲ್ಲ, ಯಾವುದೇ ಒಂದು ಕ್ರಮ. ಈಗ ಇದೀಗಿನ ವಲಯ ಸಭೆ ಅಂತದ್ದು ಹವ್ಯಕ ಬ್ರಾಹ್ಮಣರದ್ದು, ಇದಕ್ಕೆ ಬೇರೆ ಯಾರು ಒಪ್ಪಲಿಲ್ಲ, ಹವ್ಯಕ ಬ್ರಾಹ್ಮಣರು ಮಾತ್ರ. ಅದು ವ್ಯತ್ಯಾಸ ಅಂತ ಹೇಳಿದ್ರೆ ಈಗ ಗಾಣಿಗ ಸಮುದಾಯ ಇದ್ದು, ಯಾದವ ಸಮುದಾಯ ಇದ್ದು, ಮರಾಠಿ ಸಮುದಾಯ ಇದ್ದು, ಗೌಡ ಸಮುದಾಯ ಇದ್ದು, ಅವೆಲ್ಲ ವರ್ಷಕ್ಕೊಂದ್ರಿ ಉತ್ಸವ ಮಾಡ್ತವು. ಹಾಗೆ ಮಾಡುವಾಗ ಅವುದೇ ಅವರ ಒಂದು ಏರಿಯಾ, ಒಂದು ಪರಿಧಿ, ಒಂದು 10 ಕಿಲೋಮೀಟರ್ ವ್ಯಾಸಲ್ಲಿ 20 ಮನೆಯವರು ಸೇರಿಸಿ ವರ್ಷಕ್ಕೊಂದರೆ ಒಂದು ಉತ್ಸವದಾಗ ಮಾಡುದು. ಹೇಳಿದ್ರೆ ಮಕ್ಕಳಿಗೆ ಆಟೋಟ ಸ್ಪರ್ಧೆಯೋ,
ಮತ್ತೆಂತಾರು ಕಾಂಪಿಟೇಷನ್ ಎಲ್ಲ ಮಾಡ್ಕೊಂಬಲಕ್ಕು, ಅಥವಾ ಒಂದು ಮಹಾಗಣಪತಿ ಹೋಮ, ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಎಲ್ಲರಿಗೂ ಊಟ ಕೊಟ್ಟಿಕ್ಕೆ ಬಿಡೋದು. ವರ್ಷಕ್ಕೊಂದರೆ ಎಲ್ಲರೂ ಸೇರೋದು, ಒಟ್ಟಿಗೆ ಅಡಿಗೆ ಮಾಡಿ ಉಂಡಿಕ್ಕಿ ದೇವರ ಪ್ರಸಾದ ತಕೊಂಡು ಕಾರ್ಯಕ್ರಮ ಇದು ಮಾಡುದು. ನಮಗೆಂತ ಕೋಳಿ ಅಂದ್ರೆ ಈಗ ಕೆಲವೆಲ್ಲ ಇದು ನಶಿಸಿ ಹೋಗ್ತಾಗಿ ಇಪ್ಪದಲ್ಲ, ಅವರವರ ಜಾತಿಯ ಕೆಲವು ಕ್ರಮಾಂಗ ಇದ್ದು ಅದೆಲ್ಲ ಅಳಿತಾ ಹೋಗ್ತಾ ಇದ್ದು. ಉದಾಹರಣೆಗೆ ಬ್ರಾಹ್ಮಣ ಸಮುದಾಯದಂತ ಎಲ್ಲ ದೊಡ್ಡ ದೊಡ್ಡ ಕಂಪನಿಗೆ ಹೋದಪ್ಪಗ ಅಥವಾ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋದಪ್ಪಗ ಅಲ್ಲಿ ಅವರ ಯೂನಿಫಾರ್ಮ್ ಇದ್ದು ಸಮವಸ್ತ್ರ ಅವು ಹೇಳಿದ ಪ್ಯಾಂಟ್ ಅಂಗಿ ಹಾಕು, ಜೊಟ್ಟಿಪ್ಪಲಡಿಯ, ಮೀಸಿಪ್ಪಲಡಿಯ, ನಾಮ ಇಪ್ಪಲಡಿಯ, ಜೊಟ್ಟಿಪ್ಪಲಡಿಯಾಳಿ ಹಲವು ಕಾನೂನು ಇದೆ. ಪೈಸೆಗೆ ಬೇಕಾಗಿ ನಮ್ಮ ಕ್ರಮ ತಪ್ಪಿಸೆಂಬುದು. ನಾವು ನಮ್ಮ ಕ್ರಮ ಇಲ್ಲದೆ ಎಂದಿಗೂ ಹೆದರಿಕೊಳ್ಳಿ, ಯಾರಿಂಗೇ ಹೆದರಿಕೊಳ್ಳಿಲ್ಲ. ನಮ್ಮ ಜಾಗಕ್ಕೆ ನಾವು ಟ್ಯಾಕ್ಸಿ ಗಟ್ಟಿಗೆ ಕೂದು ಉಂಡತ್ತು ಮಾತಾಡಿತ್ತು, ಹೆದರ್ಲೆ ಎಂತ ಇಲ್ಲ. ಎಲ್ಲ ಈ ಕೆಲವೆಲ್ಲ ಗವರ್ಮೆಂಟಿನ ಕಾನೂನಿಂದಲೇ ತಟಪಟ ಆದದ್ದು. ಅಂದ್ರೆ ಊರದನ್ನ ತುಂಬಾ ಇತ್ತಿದ್ದು, ಒಳ್ಳೆ ಹಾಲು ಕೊಡ್ತೀನಿ, ಜರ್ಸಿಯನ್ನ ತರಿಸಿದವು, ಮನೆಗೆ ಕೊಟ್ಟವು. ಈಗ ಜರ್ಸಿದನ ಒಳ್ಳೇದಲ್ಲ, ಅದು ಕ್ಯಾನ್ಸರ್ ಕಾರಕ. ನಮಗೆ ಊರದನ್ನ ಹಾಕೊಂಡಿದ್ದವು, ಸಾವಯವ ಗೊಬ್ಬರ ಮಾಡಿ ಹೊಡಿತಿದ್ದವು, ಕೆಮಿಕಲ್ ಭಾರಿ ಒಳ್ಳೇದು. ಹೂ ಅಳಿಕೆ ಪ್ರತಿ ಗೆದ್ದಲಿ ತೋಟಲಿ ದೊಡ್ಡ ದೊಡ್ಡ ಬೋರ್ಡ್ ಹಾಕಿದೆ. 25 ವರ್ಷದಲ್ಲಿ ಭೂಮಿ ಬರಡಾತು. ಈಗ ಸಾವಯವ ಒಳ್ಳೇದು. ಹೇಗೆ ಎಲ್ಲವೂ ಇಷ್ಟೇ, ಎಲ್ಲವೂ ಒಂದೊಂದು ಅವರವರ ಲಾಭಕ್ಕೆ ರಾಜಕೀಯ ವರ್ಗದವು ಮಾಡುದಪ್ಪ. ಜಾತಿಯ ಇಲ್ಲ ಹೇಳಿಕೆ ಮೊನ್ನೆದ ಕರ್ನಾಟಕದ ಇದರಲ್ಲಿ ವಿಷಯಪ್ಪ 2,000 ನಮನೆ ಜಾತಿ ಇದ್ದಾಳ. 2,000 ಜಾತಿ, ಒಂದೆರಡು ಮಣ್ಣಲ್ಲ. ನಮ್ಮ ಜಾತಿ ಇಲ್ಲದಲ್ಲಿ ಹೆಂಗಾತು? ಸಂಪೂರ್ಣ ಸಾಕ್ಷರತಾ ಕೇರಳ, ಹೆಬ್ಬೆಟ್ಟು ಇದು ಇಷ್ಟು ಬೇಕಾಷ್ಟು ಇದ್ದು. ಮೊನ್ನೆ ಓಟಿದೇನು ಬೇಕಾಷ್ಟು ನೋಡಿದ್ದೆ. ಹೇಳುದು ಮಾತ್ರ ಹೇಳಿ, ನಾನು ದೋಷಾರೋಪ ಮಾಡಿದ್ದಲ್ಲ. ಅವರವರ ತರ ಅವ ಮಾಡ್ಕೊಳಕ್ ಅವರವರ ಕ್ರಮವ, ಅವರವರ ಮನೆ, ಅವರವರ ಜಾತಿ, ಅವರವರ ಕ್ರಮ ಅವಕ್ಕೆ ದೊಡ್ಡದು. ಅದರಲ್ಲಿ ಎಂತ ಇದ್ದು ಇಂದಿಗ ವಲಯ ಸಭೆಯದ್ದು, ಬಳ್ಳತರ್ಕ ವಲಯದ ಹವಿಕ ಬ್ರಾಹ್ಮಣರದ್ದು ಭಾರಿ ಚಂದ ಇದು. ಎಂತ ಗಮ್ಮತ್ತು ಹೇಳಿದ್ರೆ, ಒಬ್ಬೊಬ್ಬ ಒಂದೊಂದು ವಸ್ತುಗಳನ್ನೊಂದು ಅಡಿಗೆ ಆತು, ಊಟ ಆತು, ಎಂತದಕ್ಕೂ ದರಿದ್ರವಿಂದಿಲ್ಲ. ಹೇಳಿದ್ರೆ ಅಕ್ಷಯ ಇದು. ಹೇಳಿದ್ದೇವಲ್ಲ, ಅದು ಬಾಳೆದತ್ತೆ, ಅದು ಬಾಳೆಕೊನಂತೆ, ಮಜ್ಜಿಗೆದತ್ತೆ ಹೇಳಿ ಹಿಂಗಿತ್ತ ಒಂದು 10 ವಲಯ ಸೇವೆ ಮಾಡ್ಲಿಕ್ಕೆ ಅಷ್ಟು ಸುವಸ್ತುಗ ಸೇರಿದ್ದು. ಇದಿದೆ ಒಗ್ಗಟ್ಟೊಳ್ಳಿ. ಎಲ್ಲ ಮನೆ ಯೋಗಕ್ಷೇಮ ವಿಚಾರಿಸಿಕೊಂಡು ಭಾರಿ ಗಮ್ಮತ್ತ ಆಗ್ತದ. ನಿಂಗೆ ಸಂಪೂರ್ಣ ವಿಡಿಯೋ ನೋಡಿಪ್ಪಿ, ಇಡೀ ದಿನ ತೆಗೆದದ, ಅದು ರಜ್ಜೆ ಕೊಟ್ಟದು. ಎಲ್ಲದೊಂದು ಸಣ್ಣ ಮಟ್ಟಿನ ಸೇವೆ ಇತ್ತಿದ್ದು, ಮನಸ್ಸಿಗೆ ಒಂದು ತೃಪ್ತಿ ಆಯಿತು. ಎಲ್ಲರೂ ಬಂದು ನಾವು ಮಾಡಿ ಬಂಗಬಂದು ಮಾಡಿದರ ತಿಂದೋ ಕುಡಿದೋ ಹೋದಪ್ಪಗ ಆ ಸಮಾಧಾನ, ಎಂತ ಸಮಾಧಾನ. ನಮಗೊಂದು ಈ ವಿಡಿಯೋ ನೋಡಿದವು, ನಿಂಗಳ ಏರಿಯಲ್ಲಿ ವಲಯ ಸಭೆ ಆಗ್ತಾರೆ, ನಿಂಗ ತಪ್ಪದ್ದೇ ಹಾಜರಾಯ್ಕು, ಅಲ್ಲಿ ಭಾಗವಹಿಸಬೇಕು. ಮೊದಲಿಂಗಗಳಲ್ಲಿ ವರ್ಷಕ್ಕೊಂದಲ್ಲಿ ಕಾಂಪಿಟೇಷನ್ಗೆಲ್ಲ ಇತ್ತಿದ್ದು. ಮಕ್ಕಳೆಲ್ಲ ಪರೀಕ್ಷೆ ಗಡಿಬಿಡಿ ಆದ್ರೆ ಈ ವರ್ಷ ಸ್ಪರ್ಧೆಗಳೆಲ್ಲ ಮಡಗಿದ್ದಿಲ್ಲ. ಹವ್ಯಕ ಇದದು ಪಳ್ಳತರ್ಕ ವಲಯದ ವಲಯೋತ್ಸವ ಭಾರಿ ಗಮ್ಮತ್ತ ಇದು. ಈ ವಿಡಿಯೋ ನೋಡ್ತಾವಲ್ಲ, ನಿಂಗಳ ಪೈಕಿಯವರ ಸೇರಿಸಿ ಅಲ್ಲೆಲ್ಲಿ ಒಂದು ವಲಯ ಸಭೆಯ ಒಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿ ಹೇಳಿ, ನಿಂಗಳ ಪೈಕಿಯರ ಮಾತ್ರ ನನಗೆ ಕೇಳಿರಿ. ಸಾರ್ವಜನಿಕವಾಗಿ ಪಬ್ಲಿಕ್ ಆಗಿ ಇನ್ನೊಂದು ಮಾಡಿ, ನಿಂಗಳ ಕ್ರಮಲ್ಲಿ ಮಾಡಕಡೆ ನಿಂಗ ಮಾತ್ರ ಸೇರಿ ಮಾಡಿ, ಭಾರಿ ಲಾಯ್ಕಾಯ್ಕು. ಹಳೆ ಬೇರಿನ ಕಡದು ತೆಗರಡೆ ಒಳ್ಳೆ ಚಿಗುರು ಬರೇಕು, ಹೊಸ ಸೆಸಿವೆ ಆಯಕು, ಗಟ್ಟಿರೇಕು. ಯಾವುದಕ್ಕೂ ಮೊದಲನ ಕ್ರಮಕ್ಕೆ ತಪ್ಪಿದ್ದಲ್ಲ. ನಾವು ಊರದ ಸಾಕೋದು, ಸಾವಯವ ಗೊಬ್ಬರ ಹಾಕೋದು, ಹಳೇ ಕ್ರಮಲ್ಲಿ ಇಪ್ಪದು. ಹೇಳಿದ್ರೆ ಮನುಷ್ಯರಿಂಗೀಗ 100 ವರ್ಷ ಆಯುಸಿಲ್ಲ, ಎಲ್ಲ 55-60 ಟಾಪ್ ಹೊಟ್ಟಿತ್ತು. ಕಾರಣ ಎಂತರ, ಮೊದಲಿಗೆ 100 ವರ್ಷ ಬದುಕೊಂಡಿದ್ದೆವು. 2 ಹೊತ್ತ ತಪ್ಪಿದ್ರೆ 3 ಹೊತ್ತ ಉಂಡೊಂಡಿದ್ದದು. ಈಗ ಎಚ್ಚರಿಗೆ ಇಪ್ಪಗಲ್ಲ, ಮೂಗಿಂಗ ಮಟ್ಟ ತಿಂದೊಂಡೇ ಇಪ್ಪದು. ಹೇಳಿದ್ರೆ ಭೂಮಿ ತಾಯಿಗೆ ಭಾರ ಹೋಗ್ತಾ ಇದ್ದು. ಇವ ಕೆಲಸ ಮಾಡಿದ್ದಂತಿಗೆ ತಿಂಬಾಗ ಭೂಮಿ ತಾಯಿಗೆ ಭಾರ ಹೋಯ್ತು. ಅಷ್ಟಪ್ಪ ನಮ್ಮ ಬೇಗ ತೆಗತ್ತಿದ್ರು. ಲೆಕ್ಕದಿಂದಲೇ ಇನ್ನು 100 ವರ್ಷ ಬದುಕು, ಎಲ್ಲರೂ ಬದುಕು. ಮೊದಲು ದಿನಕ್ಕೆ 1 ಕಿಲೋ ತಿಂತ ಇದ್ದರೆ ದಿನಕ್ಕೆ ಈಗ 8 ಕಿಲೋ 10 ಕಿಲೋ ಅಂತ ಒಬ್ಬ ಮನುಷ್ಯ. ಮತ್ತೆ ನಮ್ಗೆ ಆಯುಷ್ಯ ವೃದ್ಧಿಯಪ್ಪದಲ್ಲಿಗೆ ಇದ ಮಾತಾಡಲಿ ತುಂಬಾ ದೀರ್ಘ ಹೊತ್ತು. ಕಾ ಮಾತ ಹರೇ ರಾಮ.